ಹಾಯ್ ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಾವು ಬೆಳಗ್ಗೆ ಎಷ್ಟು ಹೆಲ್ತಿ ಬ್ರೇಕ್ಫಾಸ್ಟ್ ತೊಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ದಿನ ಎಲ್ಲ ನಾವು ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಆ ಬ್ರೇಕ್ಫಾಸ್ಟ್ನ ನಾವು ಯಾವಾಗಲೂ ಹೆಲ್ತಿ ವೇನಲ್ಲಿ ತೊಗೊಳಕ್ಕೆ ಟ್ರೈ ಮಾಡಬೇಕು. ಇಲ್ಲ ರಾಗಿ, ಜೋಳ, ಸಜ್ಜೆ, ಇಲ್ಲ ಮಿಲೆಟ್ಸು, ಇಲ್ಲ ಕೆಂಪಕ್ಕಿ ಈ ಥರದೆಲ್ಲ ಯೂಸ್ ಮಾಡಿ ನಾವು ಯಾವುದಾದ್ರೂ ಹೆಲ್ತಿ ಬ್ರೇಕ್ಫಾಸ್ಟ್ನ ಮಾಡ್ಕೋಬೇಕು. ಇಲ್ಲ ಅಂದರೆ ಹೆಲ್ತಿ ಅಂದರೆ ಯಾವುದಾದ್ರೂ ಫ್ರೂಟ್ ಸಲಾಡ್, ಇಲ್ಲಾಂದರೆ ವೆಜಿಟೇಬಲ್ ಸಲಾಡು, ಸ್ಮೂತಿ ಈ ಥರ ತೊಗೊಳೋದ್ರಿಂದ ನಮಗೆ ತುಂಬಾ ಎನರ್ಜಿ ಸಿಗುತ್ತೆ. ಯಾಕಂದರೆ ನಾವು ಲೇಡೀಸು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ತುಂಬಾ ಶ್ರಮಪಟ್ಟು ಎಲ್ಲ ಕೆಲಸನೂ ಮಾಡ್ತೀವಿ. ನಮ್ಮ ಕೆಲಸ, ಹೊರಗಡೆ ಕೆಲಸ, ಹಾಗೆ ಮನೇಲಿ ಮಕ್ಕಳು, ಮನೆಯವರು, ಅತ್ತೆ ಮಾವ ಈ ಥರ ತುಂಬಾ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಾವು ಇನ್ನೊಂದು ಯಾವುದಾದ್ರೂ ವರ್ಕ್ನ ನಾವು ಹಾಕ್ಕೊಂಡ್ರೆ ಅದನ್ನು ಕೂಡ ನಾವೇ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ಮಾಡೋದ್ರಿಂದ ನಾವು ತುಂಬ ವೀಕ್ ಆಗ್ತೀವಿ. ಆ ವೀಕ್ ಏನು ಅನ್ನಿಸ್ಬಾರ್ದು ಅಂದರೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ತುಂಬ ಹೆಲ್ತಿ ವೇನಲ್ಲಿ ತೊಗೊಳಕ್ಕೆ ಟ್ರೈ ಮಾಡಬೇಕು. ಸೊ ನಾನು ಲಂಚ್ ಬಾಕ್ಸ್ಗೋಸ್ಕರ ನಾನಿಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಲಂಚ್ ಬಾಕ್ಸ್ಗೋಸ್ಕರ ನಾನಿಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಈಸಿಯಾಗಿ ಕ್ವಿಕ್ಕಾಗಿ ಆಗೋದು ಅಂದರೆ ನನಗೆ ತಟ್ಟಂತ ಉಳಿಯೋದೆ ಅವಲಕ್ಕಿ ಉಪ್ಪಿಟ್ಟು ನನಗೆ ತುಂಬಾ ಇಷ್ಟ. ನಿಮಗೂ ಇಷ್ಟ ಅಂತ ಅನಿಸುತ್ತೆ, ಯಾಕಂದರೆ ಈಸಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಲೇಡೀಸ್ಗೆ ಅವಲಕ್ಕಿ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಇರುತ್ತೆ ಅಂತ ಅನ್ಕೋತೀನಿ. ನೋಡಿ, ನಾನಿಲ್ಲಿ 2 ಕಪ್ಪು ಅವಲಕ್ಕಿ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನಾನು ನೆನೆಯಕ್ಕೆ ಬಿಡ್ತೀನಿ. ಯಾಕಂದರೆ ನಾನು ಕಟ್ ಮಾಡೋಷ್ಟರಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ನೆಂದಿರುತ್ತೆ. ನಾನು ಇದಕ್ಕೆ ತುಂಬ ಈಸಿಯಾಗಿ ಮಾಡ್ಕೋತೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಕ್ವಿಕ್ಕಾಗೂ ಆಗೋಗ್ಬಿಡುತ್ತೆ. ಒಂದು 10 ಮಿನಿಟ್ಸಲ್ಲಿ ಆಗುತ್ತೆ ಅನ್ಕೋತೀನಿ. ನೋಡಿ, ನಾನಿಲ್ಲಿ 1 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ನಾನು 2 ಕಪ್ಸ್ ಯೂಸ್ ಮಾಡ್ತಾಯಿದ್ದೀನಲ್ವ, 1 ಈರುಳ್ಳಿ ಸಾಕಾಗುತ್ತೆ. ಈರುಳ್ಳಿನೂ ಕೂಡ ಅಷ್ಟೇ ನೀಟಾಗಿ ಈ ಥರ ಸಣ್ಣದಾಗಿ ನಾನಿಲ್ಲಿ ಹೆಚ್ಚಿ ಇಟ್ಕೋತಾ ಇದ್ದೀನಿ. ಈರುಳ್ಳಿ ಜೊತೆಗೆ ನಾವು ಟೊಮೆಟೊ ಕೂಡ ಅಷ್ಟೇ 2 ಹಾಕ್ಕೋತಾ ಇದ್ದೀನಿ ಟೊಮೆಟೊ. ಯಾಕಂದರೆ ನಾವು ಮತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಅಂಶ ಜಾಸ್ತಿ ಆಗುತ್ತೆ. ನಾನು 2 ಕಪ್ ಯೂಸ್ ಮಾಡ್ತಾ ಇರೋದ್ರಿಂದ 2 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಇನ್ನೊಂದು 2 ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು 2 ಟೊಮೆಟೊನೂ ಕೂಡ ಇದೇ ಥರನೇ ಸಣ್ಣದಾಗಿ ಹೆಚ್ಚಿಟ್ಕೋತೀನಿ. ಅವಲಕ್ಕಿಗೆ ಮೇಯ್ನ್ ಇಂಪಾರ್ಟೆಂಟು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಗೆ ಕಡಲೆ ಬೀಜ. ಈ 3 ಹಾಕ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟು. ಯಾರೂ ನನಗೆ ಬೇಡ ಅನ್ನಲ್ಲ, ಅಷ್ಟು ಸೂಪರಾಗಿರುತ್ತೆ. ಆ 3ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ, ಈ ಥರ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಒಂದು 10 ತೊಗೋತಾ ಇದ್ದೀನಿ. ನಮ್ಮ ಮನೇಲಿ ಖಾರ ತುಂಬಾ ಜಾಸ್ತಿ ತಿಂತೀವಿ. ನಾನು, ನಮ್ಮಮ್ಮ, ನಮ್ಮ ಯಜಮಾನರು ತುಂಬಾ ಖಾರ ಜಾಸ್ತಿನೇ ಇಷ್ಟಪಡ್ತೀವಿ. ಹಾಗಂತ ಖಾರದ ಪುಡಿನ ಜಾಸ್ತಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದಷ್ಟು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿ. ಖಾರಕ್ಕಿಂತ ಒಂದು ಸ್ವಲ್ಪ ಬೆಟರು ಹಸಿಮೆಣಸಿನ್ಕಾಯಿ. ಹಾಗಂತ ಜಾಸ್ತಿ ಹಾಕ್ಕೊಂಡ್ರೆ ಆ್ಯಸಿಡಿಟಿ ಆಗುತ್ತೆ. ಅದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡು ಈ ಥರ ಉದ್ದುದ್ದಕ್ಕೆ ನಾನು ಸೀಳ್ಕೊಂಡು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ನಾವು ಬೆಳಗ್ಗೆನೇ ಫಾಸ್ಟಾಗಿ ನಮ್ಮ ಕೆಲಸ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಕ್ವಿಕ್ಕಾಗಿ ಆಗೋ ರೆಸಿಪಿನ ನಾವು ಟ್ರೈ ಮಾಡಬೇಕು. ತುಂಬ ಜಾಸ್ತಿ ಟೈಮ್ ಇರೋ ರೆಸಿಪಿನ ಮಾಡಿದ್ರೆ ನಮಗೇನಾಗುತ್ತೆ, ಟೈಮು ಶಾರ್ಟೇಜ್ ಆಗುತ್ತೆ. ಆವಾಗ ಸುಮ್ಮನೆ ಟೈಮೆಲ್ಲ ವೇಸ್ಟ್ ಆಗುತ್ತೆ. ಅದ್ರ ಬದಲು ನಾವು ಯಾವಾಗಾದರೂ ಈ ಥರ ಟೈಮ್ ಇಲ್ಲದೆ ಇದ್ದಾಗ ಈ ಥರ ಕ್ವಿಕ್ಕಾಗಿ ಆಗೋ ರೆಸಿಪಿನ ನಾವು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಆ ಕಷ್ಟಪಟ್ಟು ಮಾಡ್ಕೊಳ್ಳೋದೆಲ್ಲ ಬಿಟ್ಬಿಡಿ. ಯಾವುದು ಈಸಿಯಾಗಿ ಆಗುತ್ತೋ ಅದನ್ನ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ನಾನು ಇದನ್ನೆಲ್ಲ ಕಟ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಇದು ಮಡಕೆ ಬಾಣಲಿ. ನಾನು ಜಾಸ್ತಿ ರೆಸಿಪಿನ ಇದರಲ್ಲೇ ಮಾಡ್ತಾ ಇರ್ತೀನಿ. ನೀವು ಆಲ್ರೆಡಿ ನೋಡಿದರೆ ಈ ಬಾಣಲಿನ ಗುರ್ತಿಡ್ದಿರ್ತೀರ. ಈ ಚೆನ್ನಾಗಿ ಕಾಲಿತಾದ್ಮೇಲೆ ಎಣ್ಣೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಒಂದು 2 ಇಡಿ ಕಡಲೆಬೀಜ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಕಡಲೆಬೀಜ ಹಾಕೋದ್ರಿಂದನೇ ಅವಲಕ್ಕಿ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದಿರ ಕಮೆಂಟ್ ಮಾಡಿ. ಯಾರು ಕಮೆಂಟೇ ಮಾಡ್ತಾಯಿಲ್ಲ, ಬರೀ ನೋಡ್ತೀರಾ ಅಷ್ಟೇ, ಸುಮ್ಮನೆ ಆಗ್ತಿದ್ದೀರಾ. ಸೊ ಕಡಲೆಬೀಜ ಎಲ್ಲ ಒಂದು ಸ್ವಲ್ಪ ರೋಸ್ಟ್ ಮಾಡಿದ್ದಾದಮೇಲೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆನೂ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಗೋಲ್ಡನ್ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿಯೋಗುತ್ತೆ. ಇದನ್ನೆಲ್ಲ ಹಾಕೋದ್ರಿಂದನೇ ಅವಲಕ್ಕಿ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಏನೂ ಹಾಕ್ದಿರೋ ಇದ್ದರೆ
ಅವಲಕ್ಕಿ ಉಪ್ಪಿಟ್ಟು ಅಷ್ಟು ಟೇಸ್ಟಿಯಾಗಿ ಇರೋದಿಲ್ಲ, ಯಾರು ಮಾಡಿಕೊಟ್ರು ಆಮೇಲೆ ತಿನ್ನೋದಿಲ್ಲ. ಈ ಥರ ಒಂದು ಸತಿ ಟ್ರೈ ಮಾಡಿ, ಮನೇಲಿ ಯಾರು ಬೇಡ ಅನ್ನಲ್ಲ ಅವಲಕ್ಕಿ ಉಪ್ಪಿಟ್ಟು, ಅಷ್ಟು ಚೆನ್ನಾಗಿರುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸ್ಗಾದ್ರೂ ಒಂಥರ ಗಟ್ಟಿ ಥರ ಆಗ್ದಿರ ತುಂಬ ಸಾಫ್ಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ನೋಡಿ ಈ ಥರ ಒಂದು ಸ್ವಲ್ಪ ಗೋಲ್ಡನ್ ಕಲರ್ವರೆಗೂ ನಾನು ರೋಸ್ಟ್ ಮಾಡಿಕೊಂಡು ಇವಾಗ ಇದಕ್ಕೆ ಈರುಳ್ಳಿ ಆಮೇಲೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಈಗ ನಾನು ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಅಷ್ಟೇ ಎಷ್ಟಾಗುತ್ತೋ ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಕರಿಬೇವಿನ ಸೊಪ್ಪಲ್ಲಿ ಐರನ್ ಕಂಟೆಂಟು ತುಂಬಾ ಚೆನ್ನಾಗಿರುತ್ತೆ. ಐರನ್ ಕಂಟೆಂಟಿಂದ ನಮ್ಮ ಕೂದಲು, ನಮ್ಮ ಕಣ್ಣು ಹಾಗೆ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ನಾವು ಪಕ್ಕಕ್ಕಿಟ್ಟು ಕರಿಬೇವಿನ ಸೊಪ್ಪನ್ನ ತಿನ್ನೋಕೆ ಹೋಗ್ಬೇಡಿ. ಅನ್ನದ ಜೊತೆ ಆಗಲೇ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ನೋಡಿ ಇದು ಸ್ವಲ್ಪ ಪಿಂಕಿಶ್ ಆದಮೇಲೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಬೆಳಗ್ಗೆ ಬೇಗ ನಮ್ಮ ಕೆಲಸ ನಾವು ಮಾಡ್ಕೊಂಡ್ಬಿಟ್ರೆ ನಾವು ಇಡೀ ದಿನ ಫ್ರೀಯಾಗಿರ್ಬೋದು. ಒಂದು ಸ್ವಲ್ಪ ನಾವು ಇಂಪಾರ್ಟೆಂಟ್ ಕೆಲಸ ಕೂಡ ನಾವು ಮಾಡ್ಕೋಬೋದು. ಜಾಸ್ತಿ ಲೇಟಾಗಿ ನಾವು ಮಾಡೋ ಬ್ರೇಕ್ಫಾಸ್ಟು ಅದೆಲ್ಲ ಮಾಡಿದ್ರೆ ತುಂಬಾ ರಿಸ್ಕಿ ಆಗುತ್ತೆ. ಲಂಚ್ ಬಾಕ್ಸ್ ಕೂಡ ಅಷ್ಟೇ ಕ್ವಿಕ್ಕಾಗಿ ಆಗೋ ರೆಸಿಪಿನ ಟ್ರೈ ಮಾಡಿ. ಈ ಥರ ನೋಡಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿ ವಾಸನೆಲ್ಲ ಹೋಗೋವರೆಗೂ, ಅಂದರೆ ಘಾಟೆಲ್ಲ ಹೋದ್ಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಲಿಡ್ನೆಲ್ಲ ಕ್ಲೋಸ್ ಮಾಡಬೇಡಿ, ಹಾಗೆ ಸಡನ್ನಾಗಿ ಉಪ್ಪು ಕೂಡ ಸೇರಿಸ್ಕೋಬೇಡಿ. ಯಾಕಂದರೆ ಆ ಥರ ಮಾಡೋದ್ರಿಂದ ಟೊಮೆಟೊನಲ್ಲಿರೋ ನೀರಿನ ಅಂಶ ಎಲ್ಲ ಸಡನ್ನಾಗಿ ಈಚೆ ಕಡೆ ಬರೋದ್ರಿಂದ ಕಡಲೆ ಬೀಜ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಆ ಥರ ಆದರೆ ಚೆನ್ನಾಗಿರೋದಿಲ್ಲ. 1-2 ಮಿನಿಟ್ಸ್ ಆದಮೇಲೆ ಉಪ್ಪನ್ನ ಹಾಗೆ ಅರಿಶಿನ ಹಾಕ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಳಿ. ಅವಲಕ್ಕಿ ಹಾಕೋವರೆಗೂ ಲಿಡ್ಡನ್ನು ಕ್ಲೋಸ್ ಮಾಡದೇ ಇದ್ರೇ ಒಳ್ಳೆಯದು. ನೋಡಿ ಇಲ್ಲೊಂದು 1/2 ಚಮಚ ನಾನು ಅರ್ಶಿನದ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡೋಷ್ಟರಲ್ಲಿ ನೋಡಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಟಿದೆ, ಟೊಮೆಟೊ ಕೂಡ ನೀಟಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ನಾನು ನೆನೆಸಿಟ್ಕೊಂಡಿರೋ ಅವಲಕ್ಕಿ ಇದೆಯಲ್ವ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಜಾಸ್ತಿ ಹೊತ್ತು ನೆನೆಸಿದ್ರೆ ಅವಲಕ್ಕಿ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ, ಆವಾಗ ಅಷ್ಟು ಚೆನ್ನಾಗಿರೋದಿಲ್ಲ. ಅದೇ ನಾವು ಬೇಗ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಅವಲಕ್ಕಿ ಅಷ್ಟು ನೆಂದಿರೋದಿಲ್ಲ. ಆವಾಗ ನೆಂದಿರೋ ಹೋದರೆ ನಾನು ಒಂದು ಟಿಪ್ ಹೇಳ್ಕೊಡ್ತೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಲೋಟ, ಕಾಫಿ ಕುಡಿಯೋ ಲೋಟ ಇರುತ್ತಲ್ವ, ಆ ಲೋಟದಲ್ಲಿ ಚುಮ್ಸ್ಕೊಂಡ್ರೆ ಏನಾಗುತ್ತೆ, ಅದು ನೀಟಾಗಿ ಸಾಫ್ಟಾಗಿ ಬರುತ್ತೆ, ಉದ್ರುದ್ರಾಗುತ್ತೆ, ತುಂಬ ಚೆನ್ನಾಗಿ ಅರಳುತ್ತೆ. ಈ ಥರ ಅರಳೋದ್ರಿಂದ ನಾವು ಮಧ್ಯಾಹ್ನ ಲಂಚ್ ಬಾಕ್ಸ್ ಕಟ್ತಿರೋದ್ರಿಂದ ಗಟ್ಟಿ ಆಗದಿರ ನೀಟಾಗಿ ಅನ್ನದ ಥರ ಸಾಫ್ಟಾಗಿರುತ್ತೆ. ಅದಕ್ಕೇ ಈ ಥರ ಸ್ವಲ್ಪ ನೀಟಾಗಿ ನೀರೆಲ್ಲ ಚುಂಬಿಸ್ಕೊಂಡು 1-2 ಮಿನಿಟ್ಸ್ ಇದನ್ನು ಸಿಮ್ಮಲ್ಲಿ ಬಿಟ್ಬಿಡಿ. ಇವಾಗ ನೀಟಾಗಿ ಅರಳಿತಾದ್ಮೇಲೆ ನಾನಿಲ್ಲಿ ಒಂದು ಲೆಮನ್ನ ಈ ಥರ ಸ್ಕ್ವೀಸ್ ಮಾಡಿ ಹಾಕ್ಕೊಂಡು ಅದಕ್ಕೇ ಒಂದು 2 ಇಡಿ ನಾನು ಕಾಯಿ ತುರಿ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ಇದನ್ನು ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಇದನ್ನು ಬಿಟ್ಬಿಟ್ರೆ ಅವಲಕ್ಕಿಗೆ ತುಂಬ ಚೆನ್ನಾಗಿ ಉಪ್ಪು ಖಾರ ನಾವು ಹಾಕ್ಕೊಂಡಿರೋ ಫ್ಲೇವರ್ಸ್ ಎಲ್ಲನೂ ಅವಲಕ್ಕಿಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಆವಾಗ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಅವಲಕ್ಕಿ ಬಿಟ್ಟು ನಿಮಗೆ ಕೆಂಪು ಅವಲಕ್ಕಿ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಕೆಂಪು ಅವಲಕ್ಕಿನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ ಬ್ರೇಕ್ಫಾಸ್ಟ್ ಕೂಡ ಆಯಿತು, ಲಂಚ್ ಬಾಕ್ಸ್ ಕೂಡ ಮುಗೀತು. ನಾನು ಇವಾಗ ಹೋಗಿ ಫ್ರೆಶ್ ಆಗಿಬಿಟ್ಟು ಬಂದಿದ್ದೀನಿ. ಫ್ರೆಶ್ ಆಗಿಬಿಟ್ಟು ಬಂದು ಆಮೇಲೆ ನಾನಿಲ್ಲಿ ಲಂಚ್ ಬಾಕ್ಸ್ ಕಟ್ತಾಯಿದ್ದೀನಿ. ಇದು ನಮ್ಮ ಯಜಮಾನ್ರ ಆಫೀಸ್ಗೆ. ನಾನು ಏನು ಬ್ರೇಕ್ಫಾಸ್ಟ್ ಮಾಡಿದೆ ಅಂತ ನಿಮಗೆ ಫಟಾಫಟ ಅಂತ ತೋರಿಸ್ಕೊಡ್ತೀನಿ. ಏನೂ ಇಲ್ಲ, ನನ್ನ ಲಂಚ್ ಬಾಕ್ಸ್ ತುಂಬ ಈಸಿ. ಬ್ರೇಕ್ಫಾಸ್ಟು ರಾಗಿ ಗಂಜಿ, ಆಮೇಲೆ ಸೌತೆಕಾಯಿ, ಕ್ಯಾರೆಟು ಅಂದರೆ ವೆಜ್ ಸಲಾಡು, ಆಮೇಲೆ ರಾಗಿ ಗಂಜಿನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನಾನು ಫಾಸ್ಟಾಗಿ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ, ಏನು ಅಂತ ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ನೋಡಿ ಲಂಚ್ ಬಾಕ್ಸ್ ತಯಾರಾಯಿತು. ಇವಾಗ ನಾನು ವೆಜ್ ಸಲಾಡ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು ಸೌತೆಕಾಯಿ ಹಾಗೆ ಒಂದು ಚಿಕ್ಕ ಕ್ಯಾರೆಟ್ನ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಬ್ರೇಕ್ಫಾಸ್ಟಾಗಿ ನಾನು ನಮ್ಮ ಯಜಮಾನರು ತಿಂದುಬಿಟ್ವಿ. ಸೊ ನೀವು ಕೂಡ ಅಷ್ಟೇ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ನ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ ನಾನಿಲ್ಲಿ ಹೊರಗಡೆ ಹೋಗ್ತಾಯಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಅದಕ್ಕೇ ಬ್ಯಾಂಕಿಗೆ ಹೋಗಿ ನಾನು ಹೋಗ್ತಾಯಿದ್ದೀನಿ ನಮ್ಮ ಯಜಮಾನ್ರ ಜೊತೆ. ಅವರು ನನ್ನ ಹತ್ರ ಬ್ಯಾಂಕ್ ಹತ್ರ ಡ್ರಾಪ್ ಮಾಡಿ ಆಮೇಲೆ ಅವರು ಆಫೀಸ್ಗೆ ಹೋಗ್ತಾರೆ. ನಾನು ಕೆಲವೊಂದು ಲೇಡೀಸ್ನ ನೋಡಿದ್ದೀನಿ,
ಯಾಕಂದರೆ ಅವರು ತುಂಬಾ ಹೆದರ್ಕೋತಾರೆ, ಯಾಕೆ ಅಂತ ಗೊತ್ತಿಲ್ಲ. ಅವ್ರು ತುಂಬ ಎಜುಕೇಟೆಡ್ ಆಗಿದ್ದರೂ ಕೂಡ ಯಾವಾಗಲೂ ನಾವು ಹೌಸಲ್ಲೇ ಇರೋದ್ರಿಂದ ನಮಗೆ ಹೊರಗಡೆನ ಪ್ರಪಂಚನ ತುಂಬ ಕಡಿಮೆ ನೋಡೋದ್ರಿಂದನೇ ಅನಿಸುತ್ತೆ ತುಂಬಾ ಭಯ ಪಡ್ತಾ ಇರ್ತಾರೆ. ಯಾವುದಾದ್ರೂ ಕೆಲಸಕ್ಕೆ ಹೋಗಿರ್ಬೋದು, ಬ್ಯಾಂಕ್ಗೆ, ಇಲ್ಲ ಯಾವುದಾದ್ರೂ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಂಬರ್ಬೇಕು ಅಂತ ಗೌರ್ಮೆಂಟ್ ಆಫೀಸ್ಗೆ ಹೋದಾಗ ಅವರು ತುಂಬಾ ಹಿಂದು ಮುಂದೆ ನೋಡ್ತಾ ಇರ್ತಾರೆ, ತುಂಬ ಸಂಕೋಚ ಪಡ್ತಾ ಇರ್ತಾರೆ. ಯಾವುದಾದ್ರೂ ವಿಷಯದ ಬಗ್ಗೆ ಅವ್ರು ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಆಗಿದ್ರೂ ಕೇಳೋದಕ್ಕೆ ಅವ್ರು ತುಂಬ ಹಿಂದು ಮುಂದೆ ಯೋಚನೆ ಮಾಡ್ತಾ ಇರ್ತಾರೆ. ಯಾಕಂದರೆ ನಾವು ತುಂಬ ಸತಿ ನಾವು ಎಲ್ಲರ ಮೇಲೂ ಡೆವಲಪ್ಮೆಂಟ್ ಆಗ್ತಾ ಇರ್ತೀವಲ್ವ, ಡಿಪೆಂಡ್ ಆಗ್ತಾ ಇರ್ತೀವಲ್ವ, ಅದೇ ನಮ್ಮ ಮೇನ್ ಕಾರಣ. ದಯವಿಟ್ಟು ಯಾರ ಮೇಲೂ ನಾವು ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ. ಕೆಲವೊಂದು ಸರಿ ಓಕೆ, ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗ್ಬೋದು, ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ಬೋದು, ಬಟ್ ಎಲ್ಲ ವಿಷಯದಲ್ಲೂ ನಾವು ಅವ್ರ ಬಗ್ಗೆ ಡಿಪೆಂಡ್ ಆಗದಿರೋ ಇದ್ರೇ ಒಳ್ಳೆಯದು. ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಂದರೆ ನೀವೇ ಒಬ್ಬರೇ ಹೋಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ಸ್ವಲ್ಪ ಆದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋದನ್ನು ತಪ್ಪದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ವಾಚ್ ಮಾಡ್ತಾಯಿರಿ.